ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋಲಿ ರುಚಿತ್ ಬರ್ಡೇ ಆದಮೇಲೆ ಏನಾಯಿತು ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ. ಇಟ್ಸ್ ಫೈನ್, ಯಾಕಂದರೆ ಇನ್ಸ್ಟೆಂಟಾಗೆಲ್ಲನೂ ತೋರಿಸ್ಬಾರ್ದು, ನಿಧಾನಕ್ಕೆ ತೋರಿಸೋಣ. ಸೊ ಎಸ್, ಈ ವಿಡಿಯೋಲಿ ರುಚಿತ್ತು ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ ಅಂದರೆ ಅವ್ನ ಬರ್ಡೇ ಗಿಫ್ಟ್ನ ಅನ್ಬಾಕ್ಸ್ ಮಾಡೋಕ್ಕೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಎಲ್ಲರೂ ಇನ್ಸ್ಟೆಂಟಾಗಿ ಕರೆದಿದ್ದು, ನೇಬರ್ಸ್ನಾಗಲಿ ಯಾರನ್ನೇ ಆಗಲಿ. ಪೂಜೆಗೆ ಮಾತ್ರ ಸ್ವಲ್ಪ ಮುಂಚೆನೇ ಕರೆದ್ವಿ, ಯಾಕಂದರೆ ಪೂಜೆ ಇದ್ದಿದ್ದು ಬೆಳಗ್ಗೆ. ಸೊ ಹಾಗಾಗಿ ನಾವೆಲ್ಲರೂ ಹಿಂದಿನ ದಿನ ಅಥವಾ ಒಂದು ದಿನ ಹಿಂದೆ ಕರೆದಿದ್ವಿ. ಸೊ ಎಲ್ಲರೂ ಪೂಜೆಗೆ ಅಂತ ಕರೆದಿದ್ದು. ಬರ್ತ್ಡೇಗೆ ಮಾತ್ರ ನಾವು ಅಲ್ಲೇ ನೇಬರ್ಸ್ನೆಲ್ಲ ಅಲ್ಲೇ ಕರೆದು ಹಂಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ಪೂಜೆಗೆ ಬಂದವರೆಲ್ಲ ರುಚಿತ್ಗೆ ಗಿಫ್ಟ್ ತಂದಿಲ್ಲ ಅಂತ ಕಾಸೆಲ್ಲ ಕೊಟ್ಬಿಟ್ರು. ನನಗಂತೂ ತುಂಬ ಬೇಜಾರಾಯಿತು. ಯೂಶ್ವಲಿ ಏನು ಗೊತ್ತಾ, ನನಗೆ ಈ ಥರ ಈಸ್ಕೊಳ್ಳೋದು ಇಷ್ಟನೇ ಆಗೋಲ್ಲ. ಬರಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು, ಮಗುನ ಅವನ ಜೊತೆ ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು, ಈ ಥರ ಮೈಂಡ್ಸೆಟ್ ಇತ್ತಾ. ಬಟ್ ಎಲ್ಲರೂ ಕಾಸು ಕೊಡ್ದಾಗ ನಂಗೆ ಒಂಥರ ಅನಿಸ್ಬಿಡ್ತು. ಫೈನ್, ಹೋಗಲಿ ಬಿಡಿ. ಆ್ಯಂಡ್ ಈ ಥರ ಎಲ್ಲ ಏನೇ ಮಾಡಿದ್ರು ರುಚಿತ್ಗೆ ಎಲ್ಲರೂ ಕರೆಯೋಕ್ಕಿದೆ ಬೇಜಾರು. ಯಾಕಂದರೆ ಏನಾದರೂ ಒಂದು ಗಿಫ್ಟ್ಸ್ ತರ್ತಾರೆ. ಅದಕ್ಕೆ ನನಗೊಂಥರ ಮುಜುಗರ ಇದನ್ನ ಈಸ್ಕೊಳ್ಳೋದಕ್ಕೆ ಅವನಿಗೆ. ಫೈನ್, ಕೆಲವರು ಪ್ರೀತಿಯಿಂದ ತಂದಿರ್ತಾರೆ, ಅದನ್ನ ನಾನು ಬೇಡ ಅನ್ನೋಕ್ಕಾಗಲ್ಲ. ಸೊ ಬನ್ನಿ, ಏನೇನು ಬಂದಿತ್ತು ಒಂದು ಬರ್ಡೇಗೆ ಗಿಫ್ಟ್ಸ್ ಅಂತ ಹೇಳಿ ತೋರಿಸ್ತೀನಿ. ಅದರಲ್ಲೂ ನಮ್ಮ ತುಂಟ ದೊಡ್ಡವನಾಗ್ಬಿಟ್ಟಿದ್ದಾನೆ. ಅವನಿಗಂತೂ ತುಂಬಾ ಮುದ್ದು ಜಾಸ್ತಿ. ನಮ್ಮ ಮನೇಲಾಗಲಿ ಹೊರಗಡೆ ಆಚೆ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಹತ್ರ ಆಗಲಿ. ಸೊ ಹಾಗಾಗಿ ಈ ಸಲ ಅಣ್ಣ ತುಂಬ ದೊಡ್ಡ ಗಿಫ್ಟ್ಸೇ ತೊಗೊಂಡಿದ್ದಾನೆ. ಬನ್ನಿ ತೋರಿಸ್ತೀನಿ. ನನ್ನ ಮಗನಿಗೆ ತುಂಬ ಇಷ್ಟ ಆಗಿದ್ದಂದರೆ ಇದೆ. ಇದನ್ನು ನಮ್ಮ ಆಂಟಿ ಕೊಡಿಸಿರೋದು ನಮಗೆ. ಮಮ್ಮಿಗೆ ಕ್ಲೋಸ್ ಫ್ರೆಂಡು ಲತಾ ಆಂಟಿ ಅಂತ ಹೇಳಿ, ಅವ್ರಿಗೆ ನನ್ನ ಮಗ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಗುಂಡಾ ಅಂತ ಇರ್ತಾರೆ ಅವನ್ನ. ಸೊ ಆಂಟಿ ಬಂದುಬಿಟ್ಟು ರುಚಿತ್ಗೆ ಇದನ್ನು ಗಿಫ್ಟಾಗಿ ಕೊಟ್ಟರು. ಅವನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟ ಇದನ್ನು. ಯಾವ ಥರ ಅಂದರೆ ಅದ್ರ ಮೇಲೆ ಎದ್ದು ಬಿದ್ದು ಒಂದು 10 ಸತಿ ಬಿದ್ದರೂ ತಿರ್ಗಾ ನಿಂತ್ಕೊಂಡ್ಬಿಡ್ತಿದ್ದ. ಇದು ಒಳ್ಳೆ ಸ್ಕೂಟರ್ ಚೆನ್ನಾಗಿದೆ ಅವನಿಗೆ. ಆ್ಯಂಡ್ ಎಸ್, ತುಂಬ ಇಷ್ಟಪಟ್ಟಿದ್ದ ನನ್ನ ಮಗ. ಇಷ್ಟಪಟ್ಟು ಎತ್ಕೊಂಡು ಆಟಾಡ್ತಾಯಿದ್ದ. ಆ್ಯಂಡ್ ಆಂಟಿ ಪಾಪ ನಮಗೋಸ್ಕರ ತುಂಬ ಓಡಾಡಿ ಹುಡ್ಕಾಡಿ ತೊಗೊಬಂದು ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಮನೇಲಿ ಇದು ಅವನಿಗೆ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಆ ಸೈಕಲ್ ಮನೆ ತುಂಬ ಓಡಾಡೋದೇ ಆಗೋಗ್ಬಿಟ್ಟಿದೆ. ಅವನ ಹತ್ರ ಆಲ್ರೆಡಿ ಒಂದು ಸೈಕಲ್ ಇದೆ, ಅದನ್ನೇ ಟೆರಸ್ ಮೇಲೆ ಎಸ್ತಿದ್ದೀವಿ. ಬೀಳ್ತಾನೆ ಇರ್ತಾನೆ ಅಂತ. ಇವಾಗ ಈ ಸೈಕಲ್ಲು, ಇದರಲ್ಲೂ ಏನು ಇದನ್ನ ಮೇಲೆ ಹತ್ತೋದು, ಮನೆ ತುಂಬ ಸುತ್ತೋದು ಇದೇ ಆಗ್ಬಿಟ್ಟಿದೆ ಇವನು. ಅಯ್ಯೋ ಬಬ್ಲು, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಗಿಫ್ಟು? ಪಪ್ಪಿ ಕೊಡು. ಏ ಬಬ್ಲು, ಗೊತ್ತಿಲ್ಲ, ಕೊಡಮ್ಮ, ನಾನು ಮಾಡ್ತೀನಿ, ನೋಡೋಣ. ಇಲ್ಲಿ ಬಗ್ಗೆ ಅನ್ಸುತ್ತೆ, ಮಳೆ ಬರಲಿ. ಏನು ಗೊತ್ತಾಯ್ತಲ್ವಲ್ಲ ಹೆಂಗೆ ತೆಗೆಯೋದು ಅಂತ. ಮಳೆ ಬರಲಿ, ಮಳೆ ಅಲ್ಲೋಡಲ್ಲಿ ಅಮ್ಮಮ್ಮ ಗಿಫ್ಟು. ಆ್ಯಂಡ್ ರುಚಿತ್ ಇವಾಗ ಸ್ವಲ್ಪ ದೊಡ್ಡನಾಗ್ಬಿಟ್ಟಿದ್ದಾನೆ, ಆಯಿತಾ. ಮುಂಚೆ ಆದರೆ ಒಂದು ಪುಟಾಣಿ ಕಾರು ಅದು ಇದು ಕೊಡಿಸ್ತಾಯಿದ್ರು. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ಮಗನ ಹತ್ರ ಯಾವುದೂ ಉಳಿಯಲ್ಲ, ಆಟ ಸಾಮಾನುಗಳು ಯಾವುದೂ ಉಳಿಯಲ್ಲ. ಚಿತ್ರಾನ್ನ ಮಾಡಾಕ್ಬಿಡ್ತಾನೆ, ಯಾವುದನ್ನ ಪೀಸ್ ಮಾಡಿ ಎಸ್ತೇ ಬಿಡ್ತಾನೆ. ಅವನು ಒಂಥರ ರಫು, ಯಾವುದೂ ಸ್ಮೂತಾಗಿ ಹ್ಯಾಂಡ್ಲು ಮಾಡೋ ಮಗನಿಲ್ಲ. ಇವಾಗಲೂ ನೋಡಿ ಅವ್ನಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ, ನಾವು ತೆಗಿಯೋಕ್ಕೆ ಮುಂಚೆ ಅದೇನು ಅಂತ ನೋಡಿ ಕಿತ್ತಿ ಎಸ್ಬಿಡ್ಬೇಕು, ಆ ಥರ ಇವನು. ಸೊ ಇದನ್ನು ನಮ್ಮ ಮನೆ ಎದುರುಗಡೆ ಮನೆ ಆಂಟಿ ಅವ್ರ ಮೊಮ್ಮಗುನ ಕರ್ಕೊಬಂದಿದ್ರು. ಕರ್ಕೊಂಬಂದು ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ರುಚಿತ್ಗೆ. ಇದು ಮಣ್ಣೆ, ಇದು ನಡಿಲಿ ಹಿಂಗಿರುತ್ತೆ, ಯಾಕೆ ಹಿಂಗೆ ಹೊಡಿಯೋದು? ಇದು ಅಷ್ಟೆ, ಯಾಕೆ ಹಿಂಗೆ ಹೊಡಿಬೇಕು ಆಟ. ನೀ ಗೋಲಿ ತಗೊಂಡು ಎಕ್ಸೈಟ್ಮೆಂಟ್ ನೋಡು ಅವನಿಗೆ. ಹಾಂ, ಓಕೆನಾ, ರೆಡಿ. ಸೂಪರ್, ಬಿಲ್ಡಿಂಗ್ ನೋಡಿ. ಮಕ್ಕಳ ಬಿದ್ದು ಒಂದ್ ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದ್ ಕಾಲ ಕೆಳಗೆ ಹಿಂದಕ್ಕೆ ಕರ್ಕೊಂಡು ಹಿಂಗೆ
ಬರ್ತೇನಲ್ಲ ಖುಷಿ ನೋಡು. ತಗೋ. ಒಳಗಡೆ ಖುಷಿ ನೋಡಮ್ಮ ಮಕ್ಕಳಲ್ಲಿ. ನಂಗೆ ಸುಮಾರು ಆಟ ಸಂಬಂಧ ಬಂದ್ವಲ್ಲ ಅಂತ ಖುಷಿ. ಓ ಅಣ್ಣ ದೊಡ್ಡವನ ಅಂತಿದ್ದಂಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ, ಫ್ರೆಂಡ್ಸು ಜಾಸ್ತಿ. ತರತರವಾದ ಗಿಫ್ಟ್ಸು ನೋಡು, ವೆರೈಟಿ ಗಿಫ್ಟ್ಸು ನಿಂಗೆ. ಇದ್ರದ್ದು ಗೋಲಿಯಲ್ಲಿ 2 ಕಾರಲ್ಲಿ ನೋಡಮ್ಮ, ಕಾರು ಮತ್ತೆ ಇನ್ನೊಂದು ಆಟ ಸಾಮಾನು. ಛೀ ಬೇಡ, ಏಟೈತೆ ದೊಡ್ಡವನಾಗ್ಬೇಕು ನೀನು. ರುಚಿತ್ತು ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಕೊಟ್ಟಿರೋದು. ಇಲ್ಲಿ ಬಿಡು. ಏ ಬಾರೋ ಹಿಂದೆ ಬಬ್ಲು. ರುಚಿತುದು ಬೆಸ್ಟ್ ಫ್ರೆಂಡ್ ಕೊಟ್ಟಿರೋದು. ಬೀಳ್ತಿ ಮಗ್ನೆ. ಕೈಲಾಶ್ ಕೊಟ್ಟಿರೋದು. ಬೀಳ್ತಿ ಬಬ್ಲು ಇದು ಯಾರು ಕೊಟ್ಟಿರೋದು? ಏ ಯಾರೋ ಕೊಟ್ಟಿರೋದು ಇದು? ಇಲಾಶನ. ಅವನ ಕೈಲಾಶ್ ಅನ್ನಲ್ಲ, ಇಲಾಶ್ ಅಂತಾರೆ. ಕೈಲಾಶನ ಇಲಾಶ್. ಇಲ್ಲಿ ನೋಡಿ, ಇಲ್ಲಿ ಕೈಲಾಶ್ ಕೊಟ್ಟಿರೋದು ಗಿಫ್ಟ್ ನೋಡ್ದ? ಗಣಪತಿ ಕೊಟ್ಟಿದ್ದ ನೋಡಿಲಿ. ಕೈಲಾಶ್ ಅವ್ರ ಅಕ್ಕ ಬಂದ್ರಲ್ಲ, ಅವ್ರು ಕೊಟ್ಟಿದ್ದು ಬೆಳ್ಳಿ ಗಣಪತಿ. ರಿವರ್ಸ್ ಗೇರ್ ಆಗ್ತಾವನೆ. ಬರುತ್ತೆ. ಇದನ್ನ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಆ್ಯಂಡ್ ಅವ್ರ ಫ್ಯಾಮಿಲಿ ಬಂದಿದ್ರು. ಅವರು ಗಿಫ್ಟ್ ಮಾಡಿದ್ದು ರುಚಿತ್ಗೆ ರಿಮೋಟ್ ಕಂಟ್ರೋಲ್ ಕಾರು. ಅವನಿಗೆ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಕಾರ್ ಅಂದ್ರೇ ಇಷ್ಟ ಬೇಸಿಕಲಿ, ಅದು ಏನಾದರೂ ಆಗಿರಲಿ. ಸೊ ಇಷ್ಟಪಟ್ಟು ಸ್ವಲ್ಪ ಸ್ಲೋ ತೋತೋಗ್ಬಿಡ್ತದೆ. ಏನು ಮಾಡ್ತಾ ಇದ್ದೀಯ? ಅದಕ್ಕೆ ಮಾಡ್ತಾರದು. ಗಣಪತಿ ನೀನ್ ಯೂಟ್ಯೂಬಲ್ಲಿ ಹೊಡೆದಿರೋ ಡೈಲಾಗು, ಅಕ್ಕ ಅಣ್ಣ ಮನೇಲಿ ಮಾತ್ರ ಅಂಗಡಿಲಿ ಪಿಚಿ ಪಿಚಿ ಮನೇಲಿ ಪಿಚಿ 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 ಅನ್ನುತ್ತೆ, ಅಂಗಡಿಲೇ ಬರೋ ಜಾಸ್ತಿ ಕೊಡೋ ಅನ್ನುತ್ತೆ ಅಂತ. ಆ ಡೈಲಾಗ್ನ ಎಲ್ಲರೂ ಕೇಳ್ತಾರೆ ಅಂಗಡಿಗೆ ಬಂದ್ಬಿಟ್ಟು. ಉದ್ರೋಗೈತದು ಉಂಗ್ರ ದಾರದಲ್ಲಿ. ಕರೆಕ್ಟ್ ಅಕ್ಕ, ಅವ್ನು ಹೇಳಿದ್ ಕರೆಕ್ಟ್ ಅಕ್ಕ. ಅಣ್ಣ ಸೇಮ್ ಅಕ್ಕ ಅಂತೆ. ಮನೇಲಿ ಅಕ್ಕ ಫುಲ್ ಗ್ರಜ್ಜ ಇರ್ತಾರೆ, ಅಂಗಡಿಲೆಲ್ಲ ಸೈಲೆಂಟ್ ಆಗಿರ್ತಾರೆ. ನಾನಾ ಅಕ್ಕ ಸೂಪರ್ ಏನ್ ಮಾಡ್ತಿದ್ದೀನಿ ನಾನು? ಎರಡೂ ಕಡೆ ಒಂದೇ ತರ ಇರ್ತೀನಿ. ಏನು ಇಲ್ಲ ಹಂಗೆ ಹಿಂಗೆ ಮಾತಾಡುತ್ತೆ. ಆಮೇಲೆ ಅದು ಅಕ್ಕ ಬಂದ್ರೆ ಕಸ್ಟಮರ್ ಆಯ್ತಾಯ್ತು ನೀನು ಸೈಡ್ ಬಿಟ್ಬಿಟ್ಟೆ, ನೀನು ಆರಾಮಾಗಿರು ಇಲ್ಲಿ. ಬಂದೆ 600 ರೂಪಾಯಿ ಅಕ್ಕ. ಜಾಗ ಕೂಡ ಹೋಗ್ತೀನಿ, ಫೋನ್ ಬಂದ್ರೆ ಆಯ್ತು ಎತ್ಬೇಡ ಅಂದಿದ್ದವನು. ಇಲ್ಲಿ ನೋಡಿಲ್ಲ ಅಮ್ಮಮ್ಮ ಲಕ್ಷ್ಮೀ ಪುತ್ರಿ. ಇಲ್ಲಡಲಿ ಇಲ್ಲಡ, ಅವನಿಗೆ ಅದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ. ನೋಡು ನೋಡು ಅಮ್ಮಮ್ಮ ಹೆಂಗೆ ಸೀತೈತೆ. ಇಲ್ಲಿ ರುಚಿ ಕಾರು ತೋರ್ಸಿದ್ರೆ ಇದ್ದಿಲ್ಲ ಅವನ್ಗೆ. ಇಲ್ಲಡಿಲಿ ನೀನ್ ನಿಂತೋಸು ಮಗ್ನೆ, ನೀನ್ ನಿಂತೋಸು. ನನ್ನ ಹತ್ರನೂ ಐತೇನು, ನನ್ನ ಹತ್ರನೂ ಐತೇನು, ನನ್ನ ಹತ್ರನೂ ಐತೇನು. ನಿನ್ನ ಹತ್ರ ಇಲ್ಲ, ಇದೆ ನನ್ನ ಹತ್ರ. ಇಲ್ಲ ನಿಂದು, ನಿನ್ಕಿಂತ ದೊಡ್ಡದವನು ಬಬ್ಲು. ಏನಮ್ಮ ಕಾರಲ್ಲಿ, ಕಾರ್ ಅಲ್ಲೋಯ್ತು. ಇಲ್ಲಿ ಬಂದು ಹುಡುಕ್ತವನೆ ಕಾರ್ನ, ಅಲ್ಲಿ ಬಿಟ್ಬಿಟ್ಟವನೆ ರೂಮಲ್ಲಿ. ಹೋಗಿ ಎತ್ಕೊಂಬ ಹೋಗು, ಅದು ರಿಮೋಟ್ ಒತ್ತು ಬರುತ್ತದು. ರಿವರ್ಸ್ ಗೇರ್ ಹಾಕು. ಅಮ್ಮ ಹೆಂಗೈತಮ್ಮ ಪೂಜೆ? ಚೆನ್ನಾಗಾಯ್ತು ಕಣವ. ಏನ್ ಅನ್ಸ್ತು ಮೊಮ್ಮಗನ್ ಬರ್ತಡೆ? ಖುಷಿ. ಸುಮ್ನೆ ಅಲ್ಲಿ ಹೋಗಿ ಖರ್ಚು ಮಾಡಿ ದಂಡ ಮಾಡೋ ಬದಲು ಮನೆಗೆ ನೆಮ್ಮದಿ ಸಿಕ್ತು. ಚಿಕ್ಕದಾಗಿ ಮಾಡ್ತೀನಿ ಅಂದ್ರೂ ಚೆನ್ನಾಗಿ ದೊಡ್ಡದಾಗಿ ನಡೀತು.
ಸಿಂಪಲಾಗಿ ಮಾಡೋಣ ಅಂತ ಹೋದ್ವಿ, ಅದು ಗ್ರ್ಯಾಂಡಾಗಿ ಆಯಿತು. ಅದರಲ್ಲೂ ಅವನ ಬರ್ತಡೇನ ನಾವು ಹಿಂಗೆ ಪೂಜೆಯಿಂದ ಮಾಡಿದ್ದು ಖುಷಿ ಆಯಿತು ಮನೆಗೆ. ಅಂದ್ರೆ ಫಸ್ಟ್ ಪೂಜೆನೂ ಹಂಗೆ ಪೂಜೆ ಮಾಡಿದ್ವಾ, ಅದು ಎರಡನೇದು ಹಂಗೆ ಪೂಜೆ ಮಾಡೇ ಇದಾಯ್ತು. ಮದುವೆ ಈ ಮನೆ ಕಟ್ಟಿದಾಗ ಮಾಡಬೇಕಿತ್ತು, ನೀನು ಅಪ್ಪ ಕುತ್ಕೊಳಕ್ ಆಗ್ಲಿಲ್ಲ, ಅಪ್ಪಂಗೆ ಹುಷಾರಿರ್ಲಿಲ್ಲ ಅಂತ, ಸ್ಟ್ರೋಕ್ ಅಂತ. ಆಮೇಲೆ ನಾನು ಮಣಿನ ಕೂರ್ಸಿದ್ದೆ 1 ವರ್ಷ, ಮೊದಲನೇ ವರ್ಷ. ಈ ಸಲ ಇವನು ಬಂದು ಅದಾದ್ಮೇಲೆ ನಾನು ಬಸ್ರಿ, ಆಮೇಲೆ ಬಾಣ್ತನ ಇದೇ ಆಗೋಯ್ತು, ಮಾಡಕ್ಕೆ ಆಗ್ಲಿಲ್ಲ. ಈ ಸಲ ಇವನ್ ಬಂದು ಕೂತ್ಕೊಂಡು ಪೂಜೆ ಮಾಡ್ದ. ನನ್ ಮಗ ಪೂಜೆ ಮಾಡೋಣ. ಸ್ವಾಮಿ ಕತೆ ಮಾಡಿದ್ಕು ನಮಗ್ ಗಂಡ್ ಮಗ ಆಗಿದ್ಕು ಪೂಜಾರಿ ಹೇಳಿದ, ಗಂಡೆ ಆಗದ್ ನಿಮ್ಗೆ ಒಳ್ಳೇದಾಯ್ತದೆ ಅಂತ. ಹಂಗೆ ಗಂಡ್ ಮಗ ಬಂದ, ಪೂಜೆ ಮಾಡ್ದ, ಮಾಡ್ತಾವನೆ. ಬಂದ ಈ ವರ್ಷ ತೀಟೆ ಮಾಡ್ತಾವನೆ. ತೀಟೆ ಸುಬ್ಬ ಅವಂದೇ ಓಡಾಟ ಇವತ್ತೆಲ್ಲ, ಅವಂದೇ ಸಂಭ್ರಮ. ಅಷ್ಟೇ ಅಲ್ಲ, ಅವನೇ ಅಡಿಗೆ ಎಲ್ಲ ಬಡಿಸಿದ್ದು ಬಂದವ್ರಿಗೆ. ಎಲ್ಲೇನ ಅಲ್ಲ ಸ್ವಾಮಿ, ಊಟ ಹಾಕು, ಊಟ ಹಾಕ್ತಾ ಅಮ್ಮಮ್ಮಂಗೆ, ಊಟ ಬಿಡ್ಸು, ಊಟ ಬಿಡ್ಸು ಅಮ್ಮಮ್ಮಂಗೆ. ನೋಡ್ಕೊಂಡು ಅವನಲ್ಲಮ್ಮ, ಹಂಗೆ ಮಾಡ್ತಾನ ನೋಡು. ಪೂಜಾರಿ ಇದ್ ಮಾಡೋರೆ, ಪೂಜೆ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರಲ್ಲ, ಅವ್ರು ಹೋದ್ಮೇಲೆ ಹಂಗೆ ಕೈ ತೊಳಿತಾನೆ, ಇದು ನೀರ್ ತಗೊಂಡು ಉದ್ಧರಣೆ ತಗೊಂಡು ಹಂಗೆ ತೀರ್ಥ ಕುಡಿತಾನೆ, ಹಂಗೆ ದೇವ್ರ ಹಿಂಗ ಮೊಮ್ಮಗಂದು 2ನೇ ವರ್ಷದ ಬರ್ತಡೇ ಡಾಮ್ ಡೂಮ್ ಅನ್ಸುತ್ತೆ. ಹೆಂಗ ಚೆನ್ನಾಗಾಯ್ತು. ಸುಮ್ನೆ ದೇವ್ರ ಆಶೀರ್ವಾದದಿಂದ ಚೆನ್ನಾಗಿ. ನಾವು ಒಂದು ಹೋಟ್ಲಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹೋಟ್ಲಲ್ಲಿ ಎಲ್ರಿಗೂ ಊಟಕ್ಕೆ ಅರೇಂಜ್ ಮಾಡಿಬಿಟ್ಟು ಅಲ್ಲೇ ಕಟ್ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಯಾಕೋ ಬೇಡ, ಪೂಜೆ ಮಾಡ್ಸೋಣ ಮನೇಲಿ ಅಂತ ಮನ್ಸು ಚೇಂಜ್ ಆಯಿತು. ಅಲ್ಲ, ಈ ಹೋಟ್ಲಲ್ಲಿ ಅಷ್ಟು ಖರ್ಚು ಮಾಡಿದ್ರು ಇಷ್ಟು ಖುಷಿ ಸಿಗ್ತಿರ್ಲಿಲ್ಲ. ಹೌದು, ಸುಮ್ಮನೆ ಅಲ್ಲೂ ರಿಲೇಷನ್ಸ್ ಎಲ್ಲ ಬಂದಿದ್ದು ಒಂಥರ ಖುಷಿ ಇರುತ್ತೆ. ಇವಾಗ ಅಲ್ಲಿ ಆಚೆ ಹೋಗಿದ್ರು 1 ಲಕ್ಷ 1.5 ಲಕ್ಷ ಬೇಕಾಗಿತ್ತು. ಈಗ ಹಂಗೆ ಫ್ರೆಂಡ್ಸ್ಗಳು ನಾನ್ ವೆಜ್ ಅದು ಇದು ಅನ್ಕೊಂಡು, ಅದೇ ಇಲ್ಲಿ ಹೋದ್ರೆ ಬೇಕು 50,000. ಇವಾಗ ನೋಡು, ನೆಮ್ಮದಿಯಾಗಿ ಪೂಜೆ ಮಾಡಿ ಸಂಬಂಧಿಕರು ಬಂದು ಊಟ ಮಾಡ್ಕೊಂಡು ಎಲ್ಲ ಹೋಗಿ ನಮ್ಗೆ ಖುಷಿ ಇರುತ್ತೆ. ಎಲ್ಲರೂ ರಿಲೇಷನ್ಸು ಒಂದ್ಸತಿ ಮೀಟ್ ಆಗೋ ಥರ ಆಯ್ತು. ಖುಷಿ ಆಯ್ತು. ಏನೋ ಒಂದು ನೆಪ ಎಲ್ಲರೂ ಸೇರಕ್ಕಷ್ಟೇ ಅಲ್ವಾ ಬಬ್ಲಾ? ನಿಂಗೂ ಗೊತ್ತಾಗ್ಬೇಕಲ್ಲ ಯಾರ್ಯಾರು ಅವರೇ ನಿಮ್ಮ ಸಂಬಂಧಿಕರು ಅಂತ. ನಿಂಗೆ ಬಾರೋ ಇವನು ಛತ್ರಿ ಅಷ್ಟು ಜನ ಫ್ರೆಂಡ್ಸ್ ಬಂದ್ರು, ಅಷ್ಟು ಜನ ಮಕ್ಳು ಬಂದ್ರು, ಒಬ್ಬರಿಗೂ ಒಂದು ಚಾಕ್ಲೇಟ್ ಕೊಡ್ಲು ಒಬ್ರ ಹತ್ರಕ್ಕೆ ಹೋಗ್ಲಿಲ್ಲ. ಏನ್ ಬತ್ತಿದಂಗೆನೆ ತಿಂತಿರೋ ಚಾಕ್ಲೇಟ್ ತಗೊಂಡು ಒಂದು ಬಾಯಿಗೆ ಇಕ್ತಾನಲ್ಲ ಇವನು. ಇಯಾನಲ್ಲ ಅವನು, ವಿಯಾನ್ ಬೆಸ್ಟ್ ಫ್ರೆಂಡ್ ಅವನಿಗೆ. ಇಯಾನ್ ಅಂತ ನಾನು. ಅಲ್ಲ, 2 ದಿನ ಅವನ ಜೊತೆ ಆಟ ಆಡಿ ಫ್ರೆಂಡ್ಸ್ ಆಗಿರೋಬಿಟ್ಟವನಿ. ಎಲ್ಲ ಮಕ್ಳು ಬಿಟ್ಟವನ ಅವನ ಹತ್ರಕ್ಕೆ ಹೋಯ್ತಾನೆ ನೋಡು, ತಗೊಂಡು ಅದು ತಾಂತಿನ ಚಾಕ್ಲೇಟ್ ಎಳ್ಕೊಂಡು ಹೋಗ್ತವನೆ ದೇವ್ರ ಹತ್ರ. ಬಾಯಿಲಿ ಪೂಜೆ ಮಾಡು, ನಮಸ್ಕಾರ ಮಾಡ್ಕೋ ಅಂತ ವಿಯನ್ಗೆ. ಅವನ್ ದೊಡ್ಡ ಫ್ರೆಂಡ್ಶಿಪ್ ಗೋಲ್ಸ್. ಅಡಿಗೆ ಊಟ ಬಡಿಸ್ತಾನಂತೆ. ಟೀ ಹಾಕ್ಬೇಕು, ಅಪ್ಪ ಎಲ್ಲ ಬೇಡ. ಬಬ್ಲು, ವಿಯಾನ್ ಅಣ್ಣ ಎಲ್ಲಿ? ಮನೆಗೆ ಹೋದ. ಅದು ಎಷ್ಟು ಆಟ ಸಾಮಾನು ಸಿಗ್ತಾ ಇದೆ ಅಂದರೆ, ಬಂದಿರೋರೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಅದು ಒಂದೊಂದು ಮೂಲೆ ಬಿದ್ದಿದೆ. ನಾನು ನೈಟ್ ಮಲ್ಕೊಬೇಕಾದ್ರೆ ಎಲ್ಲ ಒಂದೊಂದೇ ಸಿಗ್ತಾ ಇದೆ. ನನಗಂತೂ ಈ ಆಟ ಸಾಮಾನು ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಆ್ಯಂಡ್ ನೈಟು ಪನ್ನೀರ್ ಕರಿ ಉಳಿದಿತ್ತು, ಅದಕ್ಕೆ ಮಮ್ಮಿ ಪರೋಟ ಮಾಡಿ ಒಂದು ಸ್ವಲ್ಪ ಸಾಂಬಾರಿಗೆ ಅನ್ನ ಇತ್ತು, ಅದನ್ನು ನಾನು ನನ್ನ ಹಸ್ಬೆಂಡ್, ಮಮ್ಮಿ ಮತ್ತು ನನ್ನ ತಮ್ಮಂದಿರೆಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ. ಹೆಂಗಿತ್ತಪ್ಪ ಮಗನ ಬರ್ತಡೇ? ಸೂಪರ್. ಒಂಥರ ರೆಸ್ಪಾನ್ಸಿಬಿಲಿಟೀಸು ತಲೆ ಮೇಲೆ ಇದ್ದಂಗಿತ್ತು, ಬಟ್ ಸಕ್ಕದಾಗಿತ್ತು. ಎಲ್ಲ ಚೆನ್ನಾಗೋಯ್ತು. ನೆಮ್ಮದಿಯಾಗಿ ಪೂಜೆ ಆಯಿತು. ಪೂಜಾರಿನ ಸೂಪರಾಗಿ ಪೂಜೆ ಮಾಡಿದ್ರು. ಆ್ಯಂಡ್ ಊಟನೂ ಅಷ್ಟೇ ಸೂಪರಾಗಿತ್ತು. ಎಲ್ಲರೂ ಬಾಯಲ್ಲೂ ಸೂಪರಾಗಿತ್ತು ಅಂತಂದರು. ಅದು ಇನ್ನೂ ಖುಷಿ ಆಯಿತು. ಆಮೇಲೆ ಬರ್ಡೇ ಸೆಲೆಬ್ರೇಷನ್ನು ಇನ್ನೂ ಸೂಪರಾಗಾಯಿತು. ಎಲ್ಲ ಸಕ್ಕದಾಗಿತ್ತು. ಆಮೇಲೆ ಹುಡುಗರುಗಳೆಲ್ಲ ಸಾಥ್ ಕೊಟ್ಟರು. ಒಬ್ಬನ ಕೈಲಿ ಆಗ್ತಾ ಇರಲಿಲ್ಲ ಎಲ್ಲ. ನಮ್ಮ ಓಮಿಂದ ಫುಲ್ ಎಲ್ಲ ಕೆಲಸನೂ ಆಯಿತು. ಎಲ್ಲ ಕ್ರೆಡಿಟ್ ಅವನಿಗೆ ಹೋಗ್ಬೇಕು. ಇವು ನಮ್ಮ ದಡಿಯ ಕುಳ್ಳಿ ಎಲ್ಲ ಪಾಪ ಬಂದರು, ಬ್ಯುಸಿ ಇದ್ರು. ಗಣಪತಿಯನ್ನು ಏಕೆ ಒದಬೇಕಾ? ಏಯ್, ಅದು ನಾವು ಕರಿ ಹೆಸರುಗಳು.
ಒಟ್ನಲ್ಲೆಲ್ಲ ಚೆನ್ನಾಗಿತ್ತು, ನೆಮ್ಮದಿಯಾಗಿ ಊಟ ಮಾಡಿದ್ವಿ, ಈಗ ಮಲ್ಕೊತಾ ಇದ್ದೀವಿ, ಮುಗೀತು. ನಾಳೆ ಬ್ಯಾಕ್ ಟು ನಾಳೆ ಬ್ಯಾಕ್ ಟು ಪೆವಿಲಿಯನ್, ಹೋಗು ಅಂಗಡಿ ತೆಗಿ ಡ್ಯೂಟಿ ಮಾಡು ಅಷ್ಟೇ. ಖುಷಿ ಆಯ್ತಾ ನಿಂಗೆ ಫ್ಯಾಮಿಲಿ ಎಲ್ಲ ಬಂದಿದ್ದು? ಸೂಪರ್ ಮಾ, ಏನೋ ಮಾತಾಡಂಗಿಲ್ಲ, ಎಲ್ಲ ಬಂದರು, ಚೆನ್ನಾಗಿತ್ತೆಲ್ಲ, ದೇವ್ರ ಕರಿ ಅಲ್ವಾ, ಸೂಪರ್ ಆಗೈತಲ್ಲ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್ ಜಿನೋ, ಲವ್ ಯು. ಲವ್ ಯು ಟು.